ತಪ್ಪ ಮಾಡಿ ಒಪ್ಕೊಂಡ್ರೆ ತಪ್ಪು ಒಪ್ಕೊಂಡ ತಕ್ಷಣ ಅದೆಲ್ಲ ವಾಪಸ್ ಬರುತ್ತಾ? ಇಡೀ ರಾಜ್ಯದ 50%ಗೂ ಮೀರಿದಂಥ ಮಹಿಳೆಯರಿರತಕ್ಕಂಥ ರಾಜ್ಯ, ದೇಶ, ಸಂಸ್ಕಾರ ಇರತಕ್ಕಂಥ ನಮ್ಮ ರಾಜ್ಯ. 7 ಕೋಟಿ ಅಂದರೆ 3.25 ಕೋಟಿ ಮಹಿಳೆಯರು ವಾಸ ಮಾಡ್ತಕ್ಕಂಥ ಈ ನಾಡು. ಹಿಂದೆ ಒಂದು ಸಲ ಬೆಳಗಾಂನಲ್ಲಿ ಎಲ್ಲಿ ಮಲಗಿದ್ದೆ ಅಂತ ಕೇಳಿದ್ರು. ನಿಮ್ಮ ಹತ್ರ ಕ್ಲಿಪ್ಸ್ ಇದೆಯಲ್ಲ, ಒಂದು ಸಾರಿ ಯಾರು ನಾಲ್ಗೆ ಜಾರ್ಬೋದು, ಬಾಯಿ ತಪ್ಬೋದು, ಪದೇ ಪದೇನ ಇದು ಉದ್ದೇಶಪೂರಿತವಾಗಿ ಇಲ್ಲ ಅನ್ನಂಗಿದ್ರೆ ಕಳೆದ 10 ತಿಂಗಳನ್ನು ಈ ಗ್ಯಾರಂಟಿಯನ್ನು ವಿರೋಧ ಮಾಡ್ತಾ ಬಂದರು ಅವರು. ಇವತ್ತು ಈ ಗ್ಯಾರಂಟಿ ಸಕ್ಸಸ್ ಆದಮೇಲೆ ಈ 2,000 ಕೋಟಿ ದಾರಿ ತಪ್ಪಿದ್ದಾರೆ ಅಂದರೆ ದಾರಿ ತಪ್ಪಿದ್ದಾರೆ ನೂರಾರು ಅರ್ಥ ಕಲ್ಪಿಸ್ತದೆ. ಅವರೆಲ್ಲ ಎಷ್ಟು ಜನಕ್ಕೆ ನೋವಾಗ್ಬೋದು, ಅದನ್ನೆಲ್ಲ ವಾಪಸ್ ಕೊಡಲಿಕ್ಕಾಗತ್ತೆ? ಅವರು ಸಾಧ್ಯ ಇಲ್ಲ. ಒಂದು ಕಡೆ ಮೇಕೆದಾಟು ಅಂತಾರೆ. ಮೇಕೆದಾಟು ಬೊಮ್ಮಾಯಿಯವರು ಕಾಲದಲ್ಲಿ 1,000 ಕೋಟಿಯನ್ನು ಇಟ್ಟರು. ಇಲ್ಲಿ ಅವ್ರ ಸರ್ಕಾರ ಇತ್ತು, ಅಲ್ಲೂ ಅವರ ಸರ್ಕಾರ ಇತ್ತು. ಮಂಜೂರು ಮಾಡದೇ ಇರ್ತಕ್ಕಂಥದ್ದು ಇವತ್ತು ಮಾಡಲಿಕ್ಕಾಗತ್ತಾ? ನಾವು ಸುಪ್ರೀಂ ಕೋರ್ಟ್ ಮುಂದೆ ಹೋರಾಟ ಮಾಡಿ ತೊಗೋಬೇಕೇ ವಿನ ಈ ಮೋದಿಯವರು ಇರೋವರೆಗೂ ಯಾವುದೇ ಕಾರಣಕ್ಕೆ ಬರಲ್ಲ. ನಮ್ಮ ಸರ್ಕಾರ, ಇಂಡಿಯಾ ಸರ್ಕಾರ ರಚನೆ ಆದರೆ ನಾವು 6 ತಿಂಗಳೊಳಗಡೆ ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ. ಮಂಜೂರಾತಿ ತಗೋತೀವಿ. ಅವ್ರು ಯಾಕೆ ಈಗ 2 ವರ್ಷದಿಂದ ತಗೊಂಡಿಲ್ಲ? ಕ್ಷಮೆ ಕೇಳಿದ್ರೆ ಪ್ರತಾಪೆಲ್ಲ ಸಿಗಲ್ಲ ಬಿಡಪ್ಪ. ಜನರಿಗೆ ನೋವಾಗಿದೆ, ಮನಸ್ಸಿಗೆ ಹೃದಯಕ್ಕೆ ನಾಟಿದೆ. ಅದರ ಪ್ರತಿಫಲ ಚುನಾವಣೆ 26ಕ್ಕೆ BJP ಮತ್ತು ಜನತಾದಳದವರು ಅನುಭವಿಸಲೇಬೇಕಾಗುತ್ತೆ. ಯಾರು ಈ ಥರದ್ದು ಮಾತಾಡಿಲ್ಲ. ಒಂದು ರೀತಿ ಮಿತಿನಲ್ಲಿ ಮಾತಾಡಬೇಕು. ಸುರ್ಜೇವಾಲಾ ಅವ್ರನ್ನ ಕೋಟ್ ಮಾಡಿದ್ದಾರೆ, ಹೇಮಾಮಾಲಿನಿ ಬಗ್ಗೆ ಏನೋ ಮಾತಾಡಿದ್ದಾರೆ. ಯಾರು ನಮ್ಮವರು ಮಹಿಳೆಯರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ 4 ಒಳ್ಳೆಯ ಮಾತನ್ನು ಹೇಳ್ತಕ್ಕಂಥದ್ದಕ್ಕೂ ಈ ರೀತಿ ಅವರ ಚಾರಿತ್ರ್ಯ ಬಗ್ಗೆ ಮಾತಾಡೋ ರೀತಿಯಲ್ಲಿ ಮಾತಾಡಿದೆಯಲ್ಲ, ಇದು ಬಹಳ ಅಪರಾಧ. ದಾರಿ ತಪ್ಪಿದ್ದಾರೆ ಅಂದರೆ ಸಹಜವಾಗಿ ಏನು ಅದರ ಅರ್ಥ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ಅದು ಕ್ಷಮೆ ಕೇಳೋದ್ರಿಂದ ವಿಷಾದ ವ್ಯಕ್ತಪಡಿಸೋರು ಹೆಂಗೆ ಹೇಳಿದ್ರು? ಅವರೇನು ಆರ್ಡಿನರಿ ಮ್ಯಾನ, ಸಾಮಾನ್ಯ ಜನನ? ಅವರೊಬ್ಬರು ಮಾಜಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ತಂದೆ ಒಂದೇ ಸಲ ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಿ ಆಗಿದ್ದಾರೆ. ಅದರ ರಾಜ್ಯದಲ್ಲಿ ಒಂದೇ ಸರಿ. ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಇವರೇನು ಗೊತ್ತಿಲ್ವಾ? ಅದರಿಂದ ವಿಷಾದ ಕಾಂಗ್ರೆಸ್ನವ್ರು ತಿರ್ಚಿದ್ದಾರೆ, ನಾನು ಆ ರೀತಿ ಅಲ್ಲಿ ಕ್ಲಿಪ್ಸೇ ಇದೆಯಲ್ಲಪ್ಪ. ತಿರ್ಚೋದನ್ನ ನಾನು ಒಳಗಡೆ ಮಾತಾಡ್ತಿದ್ದು ನೀವೇನೋ ಹಾಕಿದ್ರೆ ಅದು ಏನೋ ಅಲ್ಲಿ ಮಾತಾಡಿದ್ದೊಂದು ಇವ್ರು ಹಾಕಿರೋದೊಂದು ಅಂತ ಹೇಳ್ಬೋದು. ಅವ್ರು ಹೇಳಿರೋದೊಂದು ಇವ್ರು ಬರೆದಿರೋದೊಂದು. TV ಮುಂದೆ ಹಿಂಗೆ ಮಾತಾಡ್ತಾ ಇರ್ತಕ್ಕಂಥ ವಿಚಾರನೇ ಹಾಕಿದಾಗ ಚಿಚ್ಚೋ ಪ್ರಚನೆ ಬರುತ್ತೆ. ಅಂದರೆ ನಾನು ಕೂಡ ದಾರಿ ತಪ್ಪಿದ್ದೆ, ನನ್ನ ಧರ್ಮಪತ್ನಿ ಸರಿಪಡಿಸಿದ್ರು ಅನ್ನೋ. ಅವರು ದಾರಿ ತಪ್ಪವ್ರಂತ ನಮಗೆ ಗೊತ್ತಿಲ್ಲಪ್ಪ. ನಾನು ಯಾಕೆ ಅದನ್ನು ಹೇಳಿ ದಾರಿ ತಪ್ಪಿದ್ದಾರೆ ಅಂತ? ದೇವೇಗೌಡರು ದೊಡ್ಡವರಿದ್ದಾರೆ, ಅವರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಅವ್ರು ಕರೆದ್ರೆ ಅವ್ರ ಜೊತೆ ನನಗೆ ಅವ್ರಿಗೇನು ವಿರಸ ಇಲ್ಲ. ಅವರು 26 ಆದಮೇಲೆ ಕರಿತೀನಿ ಅಂದವ್ರೆ. ಕರೆದ್ರೆ ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡಿ ತಿಂಡಿ ತಿಂದು ಅವ್ರ ಜೊತೆಯಲ್ಲಿ ಏನೇನು ರಾಜಕಾರಣ ಹಿಂದೆ ಅವ್ರು ಇದ್ದಾಗ ಇಲ್ಲದೇ ಇದ್ದಾಗ ಈಗ ಏನಾಗಿದೆ ಅಂತ ಎಲ್ಲನೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಂಗೆ ಭಾಳ ಸಂತೋಷ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಅವರು ಒಂದು ಒಳ್ಳೆ ಮಾತು ಹೇಳೋರೆ, ಅದನ್ನು ನೀವೆಲ್ಲ ಗಮನಿಸಿಲ್ಲ. ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದಕ್ಕೆ ನನ್ನೆಲ್ಲ ಹೋರಾಟ ಮಾಡಿದ್ರು ಅಂತ. ಹೌದು, ಅವತ್ತು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದು ನಾನು ಅಂತ ಅವರಾರು ಒಪ್ಕೊಂಡವರಲ್ಲ, ಅವ್ರ ಮಗ ಒಪ್ಪದೇ ಇದ್ರು. ಅದಕ್ಕೆ ಧನ್ಯವಾದಗಳಲ್ವ. ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರು ಯಾವತ್ತೂ ಇವ್ರ ಥರ ನನಗೆ ಮಾತಾಡಲ್ಲ. ಕರೀಲಿ, 26 ಆದಮೇಲೆ ದೇವೇಗೌಡರ ಜೊತೆ ನಾನು ಕೂತ್ಕೊಂಡು ಚರ್ಚೆ ಮಾಡ್ತೀನಿ ವಿನ ಅವ್ರ ಬಗ್ಗೆ ನಾನು ಯಾವತ್ತೂ ಬೇರೆಯವ್ರ ಥರ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಗೌರವ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ವ್ಯಂಗ್ಯ ಮಾಡ್ತಾರೆ, ಆದರೆ BJP ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀವಿ? BJP ಗ್ಯಾರಂಟಿನೇ ಇಲ್ವಲ್ಲ, ಸುಮ್ಮನೆ ಮೋದಿ ಗ್ಯಾರಂಟಿ ಅಂತ ಕೊಡ್ತಾರೆ. ಯಾವ್ದು ಗ್ಯಾರಂಟಿ? 15 ಲಕ್ಷ ಕೊಟ್ರಾ? ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಮಾಡಿದ್ರು, ಡೀಸೆಲ್ ಮಾಡಿದ್ರು. ಒಂದಲ್ಲ ನೋಡ್ರಿ, ಸಾಕು. ಈಗ ನಿಮ್ಮ ಕ್ಷೇತ್ರದಲ್ಲೇ ಕ್ಯಾಂಪೇನ್ ಮಾಡ್ತಾ ಇದ್ದೀರಿ, ಹೇಗಿದೆ ಸರ್? ನೋಡ್ರಿ, ಈ ಒಂದು ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ಸ್ಥಳೀಯ ಮತ್ತು ಸ್ವಾಭಿಮಾನ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮ ಮತ್ತು ಅಭಿವೃದ್ಧಿ ಕೆಲಸ, ಇವರು ನಡ್ಕೊಳ್ತಾ ಇರ್ತಕ್ಕಂಥ ಮಾತುಗಳು, ಇವೆಲ್ಲಕ್ಕೂ ಉತ್ತರ ವೆಂಕಟರಾಮಣ್ಣೇಗೌಡರು ಗೆಲ್ಸೋದೇ ಒಂದು ಉತ್ತರ.